ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ 12 ರಾಶಿಗಳವರ ವರ್ಷ ಭವಿಷ್ಯ ಫಲ ಹಾಗೂ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ವೀಕ್ಷಕರೇ, ಮೊದಲಿಗೆ ಮೇಷರಾಶಿಯವರಿಗೆ ಈ ವರ್ಷ ಕಳೆಯವರೆಗೂ ಗುರುಬಲ ಇರೋದರಿಂದ ಶುಭ ಕಾರ್ಯಗಳಿಗೆ ಪ್ರಯತ್ನ ಮಾಡ್ಬೋದು. ಹೊಸ ವ್ಯಾಪಾರ ವ್ಯವಹಾರಗಳಲ್ಲಿ ಕೈ ಹಾಕ್ಬೋದು. ಹಾಗೆ ಮನೆ ಕಟ್ತಕ್ಕಂಥದ್ದು, ವಿವಾಹಾದಿ ಶುಭ ಕಾರ್ಯ, ಆಸ್ತಿ ತೆಗೆದುಕೊಳ್ತಕ್ಕಂಥದ್ದು, ವಾಹನ ತೆಗೆದುಕೊಳ್ತಕ್ಕಂಥದ್ದು, ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಮುಂದುವರಿತಕ್ಕಂಥದ್ದು ಮಾಡಲಿಕ್ಕೆ ಒಳ್ಳೆಯ ಸಮಯ ಇದೆ. ಆದರೆ ವಿಶೇಷವಾಗಿ ದೊಡ್ಡ ಮಟ್ಟದ ಹಣಕಾಸಿನ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚಿನ ಜಾಗರೂಕತೆ ವಹಿಸ್ತಕ್ಕಂಥದ್ದು ತುಂಬ ಉತ್ತಮ. ಹಾಗೆಯೇ ನಿಮ್ಮ ಬೆನ್ನ ಹಿಂದೆ ಗುಪ್ತ ಶತ್ರುಗಳು ಇರೋದರಿಂದ ಹಿಂದೆ ಮುಂದೆ ವ್ಯವಹಾರ ಮಾಡುವಾಗ ಹೆಚ್ಚಿನ ಎಚ್ಚರಿಕೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ವಿಶೇಷವಾಗಿ ಪೂರ್ಣ ಪ್ರಮಾಣದ ಗುರುಬಲ ಇರೋದರಿಂದ ಯಾವುದೇ ಕಾರ್ಯಗಳಲ್ಲೂ ಅನುಕೂಲಗಳು ಜಾಸ್ತಿ ಇರುತ್ತೆ. ಏನಾದರೂ ಹೊಸ ಕಾರ್ಯ ಮಾಡ್ತಕ್ಕಂಥದ್ದಿದ್ರೂ ಸಹ ಮಾಡಲಿಕ್ಕೆ ಅವಕಾಶಗಳಿದೆ. ಸಾಧ್ಯ ಆದರೆ ನಾಗನ ಸಾನ್ನಿಧ್ಯದಲ್ಲಿ ಸ್ವಲ್ಪ ಮಟ್ಟಿನ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಅಥವಾ ಸುಬ್ರಹ್ಮಣ್ಯ ದೇವರ ಆರಾಧನೆ, ದುರ್ಗಾದೇವಿಯ ಆರಾಧನೆಯಿಂದ ಉತ್ತಮ ಮಟ್ಟದ ಫಲಾಫಲಗಳು ನಿಮಗೆ ಸಿಗ್ತವೆ. ಇಲ್ಲಿ ವಿಶೇಷವಾಗಿ ನೀವು ಸ್ನೇಹಿತರೊಟ್ಟಿಗೆ ವ್ಯವಹರಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಥವಾ ಸ್ನೇಹಿತರ ಸಹಾಯವನ್ನು ನಿರೀಕ್ಷೆ ಮಾಡಿಕೊಂಡು ವ್ಯವಹರಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಜಾಗರೂಕತೆ ವಹಿಸ್ತಕ್ಕಂಥದ್ದು ಅತಿ ಮುಖ್ಯ. ವೀಕ್ಷಕರೇ, ಈ ಮೇಷರಾಶಿಯವರಿಗೆ ಪೂರ್ವ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು ಅಥವಾ ಈಶಾನ್ಯ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಲಾಭ ಪಡ್ಕೊಳ್ಳಿಕ್ಕೆ ಅಥವಾ ಅನುಕೂಲ ಪಡ್ಕೊಳ್ಳಿಕ್ಕೆ ಅವಕಾಶಗಳು ಹೆಚ್ಚಾಗಿ ಇರ್ತದೆ. ಹಾಗೆ ಇವರು ವ್ಯವಹಾರ ಮಾಡ್ತಕ್ಕಂಥ ಸ್ಥಳದಲ್ಲಿ ಕೆಂಪು ಬಣ್ಣವನ್ನು ಆಯ್ಕೆ ಮಾಡ್ಕೊತಕ್ಕಂಥದ್ದು, ಪೂರ್ವಾಭಿಮುಖವಾಗಿ ಕೂತ್ಕೊಂಡು ವ್ಯವಹಾರ ಮಾಡ್ತಕ್ಕಂಥದ್ದು ಶುಭಪ್ರದವಾಗಿ ಇರ್ತದೆ. ಇನ್ನು ಇವರು ತಾನು ಏನು ಒಂದು ಮನೆ ಕಟ್ಟಿದರೆ ಅಥವಾ ವ್ಯವಹಾರ ಸ್ಥಳದಲ್ಲಿ ತಮಗೆ ಮಿತ್ರ ರಾಶಿಯ ಹೆಸರನ್ನು ಇಟ್ಕೊತಕ್ಕಂಥದ್ದು, ಮೇಷರಾಶಿ ಹೆಸರಾಗಿರ್ಬೋದು ಅಥವಾ ವೃಷಭ ರಾಶಿ ಹೆಸರಾಗಿರ್ಬೋದು ಅಥವಾ ಸಿಂಹ ರಾಶಿ, ತುಲಾ ರಾಶಿ ಅಥವಾ ಧನಸ್ಸು ರಾಶಿಯ ಹೆಸರುಗಳನ್ನು ಇಟ್ಟುಕೊಂಡು ವ್ಯವಹಾರ ಮಾಡೋದು ಭಾಳ ಉತ್ತಮವಾಗಿ ಇರ್ತದೆ. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸೋಮವಾರ, ಮಂಗಳವಾರ, ಗುರುವಾರಗಳು ಅತ್ಯಂತ ಶುಭಪ್ರದವಾಗಿ ಇರ್ತದೆ. ಈ ದಿನಗಳಲ್ಲಿ ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಅತ್ಯಂತ ಶುಭಪ್ರದ. ಯಾವುದೇ ಕಾರಣಕ್ಕೂ ಶನಿವಾರಗಳಂದು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡಬಾರ್ದು. ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಅತಿ ಮುಖ್ಯ ಅಂತಕ್ಕಂಥದ್ದಾಗಿ ತಿಳಿಸಬಲ್ಲೆ. ವಿಶೇಷವಾಗಿ ನಿಮ್ಮ ರಾಶಿಗೆ ಸಮಸ್ಯೆ ಆದಂಥ ಒಂದು ಸಂದರ್ಭದಲ್ಲಿ ಆಂಜನೇಯ ದೇವರ ಆರಾಧನೆ, ಮಂಗಳವಾರ ದಿವಸ ಅಥವಾ ಶನಿವಾರಗಳಂದು ಆಂಜನೇಯ ದೇವಸ್ಥಾನಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಮಂದಿರದಲ್ಲಿ ಅಥವಾ ದೇವಸ್ಥಾನದಲ್ಲಿ ಪೂಜೆಗಳನ್ನು ಮಾಡಿಸೋದ್ರಿಂದ ನಿಮಗೆ ಇನ್ನೂ ಉತ್ತಮ ಮಟ್ಟದ ಫಲಾಫಲಗಳು
ದೊರೆಯುತ್ತದೆ. ವೀಕ್ಷಕರೇ, ವಿಶೇಷವಾಗಿ ಈ ರಾಶಿಯವರಿಗೆ ತುಂಬ ಅದೃಷ್ಟ ಕಾಲ ಅಂತ ಹೇಳಿದರೂ ತಪ್ಪೇನಿಲ್ಲ. ತಾವು ಎಣಿಸಿಕೊಂಡಂಥ ಉದ್ದೇಶಗಳೆಲ್ಲ ಈಡೇರುವ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ. ಆದ್ದರಿಂದ ಈ ಸಮಯವನ್ನು ಸರಿಯಾದ ರೀತಿ ಸದ್ಬಳಕೆ ಮಾಡ್ಕೊತಕ್ಕಂಥದ್ದು ಬಹಳ ಮುಖ್ಯ. ವಿಶೇಷವಾಗಿ ಪಶ್ಚಿಮ ದಿಕ್ಕಿನ ವ್ಯಾಪಾರ ವ್ಯವಹಾರ ಮಾಡೋದು ಉತ್ತಮ ಅಲ್ಲ. ಉತ್ತರ ದಿಕ್ಕು ಸಹ ಅಷ್ಟೊಂದು ನಿಮಗೆ ಶುಭಪ್ರದವಾಗಿ ಇರೋದಿಲ್ಲ. ಶನಿವಾರ ಮತ್ತು ಬುಧವಾರಗಳಂದು ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾಗಿ ಇರೋದಿಲ್ಲ. ಒಂದು ವೇಳೆ ನೀವೇನಾದರೂ ವಾಹನ ತೆಗಿಬೇಕು ಅಂತ ಇದ್ದರೆ ಕೆಂಪು ಅಥವಾ ಹಳದಿ ಬಣ್ಣದ ವಾಹನಗಳನ್ನು ತೆಗೆದುಕೊಂಥದ್ದು ಬಹಳ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.